ಇದು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಮಿಕ್ಸರ್ಗೆ ಹಾಕೀನಿ. ಇಲ್ಲೇನದ ಒಂದು 2 ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡಿನಿ. ಇದಕ್ಕೆ ಈಗ ಸದ್ದು ಹಾಕ್ತೀನಿ ರೀ. ಇದನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಇದಕ್ಕೆ ಅಂದ್ರೆ ಸ್ವಲ್ಪ ಹಾಕಬೇಕು. ಈಗ ಇದಿಷ್ಟು ನಾದಬೇಕ್ರಿ. ಇದೆಲ್ಲ ಈಗ ಮಿಕ್ಸ್ ಮಾಡಿದ್ರೆ ನೋಡ್ರಿ, ಮಿಕ್ಸ್ ಮಾಡಿಂದ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಇದಕ್ಕೆ ಈಗ ನೀರು ಹಾಕಿ ನಾದ್ತಾರೆ. ಇದಕ್ಕೆ ಈಗ ನಾವು ತಣ್ಣೀರು ಹಾಕಾಕತ್ತೀವಿ ರೀ. ಹಿಟ್ಟು ಜಿಗಿ ಇತ್ತು ಚಲೋ ಇತ್ತು ಅಂದ್ರೆ ಇದಕ್ಕೆ ತಣ್ಣೀರು ಹಾಕಿ ನಾದಬೇಕು. ಇಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿ ನಾದಬೇಕು. ಅದು ನಾದತನ ಇಲ್ಲ ಗ್ಯಾಸ್ ಮೇಲೆ ತೆವಿ ಇಟ್ಟು ಬಿಸಿ ಮಾಡಾಕತ್ತೀವಿ ರೀ. ಗ್ಯಾಸ್ ಹಚ್ಚೀವಿ. ಇದು ಈಗ ಹಿಟ್ಟು ಮಿದ್ದಾಕತ್ತಾರೆ. 2 ಥರ ಅದ ಮುಟ್ಗಿ ಮಾಡೋದು. ಅದು ಇನ್ನೊಂದು ಥರನೂ ನಿಮ್ಗೆ ರೊಟ್ಟಿ ಮಾಡಿ ರೊಟ್ಟಿ ಮೇಲೆಲ್ಲ ಹಾಕಿ ಮುಟ್ಗಿ ಮಾಡೋದು ಬೇರೆ ಅದ. ಇದು ಎಲ್ಲ ಹಿಟ್ಟಿನಾಗ ಹಾಕ್ತೀವಿ ರೀ ನಾವು. ಇದು ಒಂಥರ ಟೇಸ್ಟ್ ಕೊಡ್ತದ. ಇದು ಒಂಥರ ಟೇಸ್ಟ್ ಮಾಡಿ ನೋಡ್ರಿ. ಆ ಮುಟ್ಗಿ ಅಂತೂ ಎಲ್ಲರೂ ಮಾಡ್ತಾರೆ. ಇದು ಎಲ್ಲದೂ ಮಿಕ್ಸ್ ಮಾಡಿ ಈ ಹಿಟ್ಟಿನಾಗ ಹಾಕಿ ಹಿಟ್ಟನ್ನು ನಾದದ್ರಿ. ಇದು ಈಗ ರೊಟ್ಟಿ ಮಾಡ್ತಾರೆ ನೋಡ್ರಿ. ಅದು ಹಿಟ್ಟು ಎರಡು ಆಗೋಂಗೆ ತೊಗೊಂಡಿವಲ್ಲ. ಈಗ 1 ರೊಟ್ಟಿ ಅಷ್ಟು ಹಿಟ್ಟು ತೊಗೊಂಡ್ವಿ. ದಪ್ಪದ ಇದು ತೊಗೊಂಡು ಬಡಿಬೇಕ್ರಿ. ಹಿಂಗೆ ಇದು ಸದ್ದ ತೆವಿ ಒಳಗೆ ಹಾಕ್ತೀವ್ರಿ. ಇಲ್ರಿ ಇದಕ್ಕೆ ಸ್ವಲ್ಪ ನೀರು ಹಚ್ತೀನಿ. ನೀರು ಹಚ್ಚಿ ಸ್ವಲ್ಪ ಬೇದ್ಮೇಲೆ ಹೊಳ್ಳಿಸಿ ಹಾಕ್ತೀನಿ ರೀ. ಇದು ಬೇಯ್ತದ್ರಿ. ಈಗ ಸದ್ದ ಹೊಳ್ಳಿಸಿ ಹಾಕೀನಿ. ಇದು ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಈಗ ಹಿಂಗೆ ಉಬ್ತಾವೆ ಇವು ರೊಟ್ಟಿ. ಇದು ತೆಗಿಬೇಕ್ರಿ ಈಗ ಹೊರಗೆ. ಅದರಿಂದ ಈ ರೊಟ್ಟಿ ಹೊರಗೆ ತೆಗೆದಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ. ಇದು ಹಿಂಗೆಲ್ಲ ಮುಗಿಸ್ಬೇಕು ನೋಡ್ರಿ. ಈಗೆಲ್ಲ ಮುಟ್ಟಿಗೆ ಇದು ಮಾಡ್ಬೇಕು. ಕೈ ಸುಡ್ತಿರ್ತದ್ರಿ. ಹಂಗೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮುಟ್ಟಿಗೆ ಮಾಡೋದ್ರಿ. ಇದು ಮುಟ್ಟಿಗೆ ರೆಡಿ ಆಯ್ತು ನೋಡ್ರಿ. ಈ ಥರ ಆಗ್ತದ. ಇದು ಸುಡ್ತಿರ್ತದ. ಸುಡುದ ತಿನ್ಬೇಕು. ಭಾರಿ ಟೇಸ್ಟ್ ಆಗ್ತದ. ಇದು ಒಂಥರ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತದ. ಇನ್ನೂ ಒಂಥರ ಅದ ಮುಟ್ಟಿಗೆ ಮಾಡೋದು. ಅದನ್ನೂ ನಿಮಗೆ ಹಾಕ್ತೀನಿ. ಥ್ಯಾಂಕ್ ಯು.